ಮಾಡ್ತಿದ್ದೀರಿ, ಸುರಕ್ಷತೆಯನ್ನು ಕೂಡ ಮಾಡಬೇಕಿತ್ತು. ರಸ್ತೆ ಕೆಲಸ ಚೆನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಿ, ಹೌದು. ಹಾಗಂತ ಗುಂಡಿಗಳನ್ನು ಮುಚ್ಚದೆ ಹಾಗೆ ಬಿಟ್ಟಿದ್ದೀರಲ್ಲ, ತಡೆಗೋಡೆಗಳನ್ನು ಕೂಡ ಕಟ್ಟಿಲ್ಲ. ಹೀಗೆ ಮುಂದುವರೆದ್ರೆ ಕಾಮಗಾರಿ ಹೇಗೆ ಸಂಪೂರ್ಣ ಆಗುತ್ತೆ? ಏನಿದು ನಾನೇನು ಹೇಳ್ತಿದ್ದೀನಿ ಅಂದುಕೊಂಡ್ರ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ಭಾಗದಿಂದ ಮತ್ತೊಂದು ಭಾಗದ ರಸ್ತೆ ಕಾಮಗಾರಿಯ ಹೆಸರಿನಲ್ಲಿ ಅಗಲೀಕರಣದ ಮೂಲಕ ಅಭಿವೃದ್ಧಿಯಾಗುತ್ತದೆ. ರಸ್ತೆಯಲ್ಲಿ ಹೋಗುವವರಿಗೆ ಬರುವವರಿಗೆ ರಸ್ತೆಯನ್ನು ಚೆನ್ನಾಗೇ ಆಗುತ್ತೆ. ಆದ್ರೆ ಅಲ್ಲಲ್ಲೇ ಇನ್ನೂ ಕೂಡ ಸಣ್ಣ ಪುಟ್ಟ ಕೆಲಸ ಬಾಕಿ ಇದೆ. ಅಗಲೀಕರಣಕ್ಕೆಂದು ಕಡಿದಿರುವ ಬೆಟ್ಟ ಗುಡ್ಡಗಳಿಗೆ ಯಾವುದೇ ರಸ್ತೆ ತಡೆಗೋಡೆ ಇಂದಿಗೂ ಆಗೇ ಇಲ್ಲ. ಹಾಗಾದರೆ ಮುಂದಾಗುವ ಅನಾಹುತಗಳಿಗೆ ಯಾರು ಕಾರಣ? ನಾವು ಹೇಳೋಕೆ ಹೊರಟಿರುವ ವಿಷಯ ಏನಂದ್ರೆ, ಕಾಮಗಾರಿ ಹೆಸರಿನಲ್ಲಿ ಕೆಲಸ ಮಾಡುವ ಕೆಲಸಗಾರರು ಸೇರಿದಂತೆ ಇದೇ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ಯಾವುದೇ ಸುರಕ್ಷತೆ ಇಲ್ಲ. ಮಳೆಗಾಲದಲ್ಲಿ ಸಹಜವಾಗಿ ಪ್ರಕೃತಿ ವಿಕೋಪಗಳು ಹೆಚ್ಚಾಗುವುದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಬೆಟ್ಟ ಗುಡ್ಡಗಳು ಕುಸಿಯುವುದು, ದೊಡ್ಡ ದೊಡ್ಡ ಗಾತ್ರದ ಬಂಡೆಗಳು ಗುಡ್ಡಗಳು ಕುಸಿದು ರಸ್ತೆಗಳು ಕೂಡ ಕುಸಿದಿರುವ ಉದಾಹರಣೆಗಳು ಎಲ್ಲರಿಗೂ ಗೊತ್ತೇ ಇದೆ. ಮರೆತರೂ ಮರೆಯಲಾರದಂತಹ ಶಿರೂರು ಗುಡ್ಡ ಕುಸಿತ ಮುನ್ನೆಚ್ಚರಿಕೆ ಕ್ರಮವಾಗಿ ಕೈಗೊಳ್ಳಬೇಕಾಗಿದ್ದ ತೀರ್ಥಹಳ್ಳಿ ಆಗುಂಬೆ ಗುಡ್ಡಗಳ ನಡುವೆ ಮಾಡಿರುವ ರಸ್ತೆಗಳ ಬಗ್ಗೆ ಯಾವುದೇ ಸುರಕ್ಷತಾ ಕ್ರಮಕ್ಕೆ ಮುಂದಾಗದ ಗುತ್ತಿಗೆದಾರನ ವಿರುದ್ಧ ಕ್ರಮ ಆಗಲೇಬೇಕು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ಆಗುಂಬೆ ನಡುವೆ ಅಗಲೀಕರಣದ ಸಮಯದಲ್ಲಿ ಬೆಟ್ಟಗಳ ನಡುವೆ ರಸ್ತೆ ಹಾದು ಹೋಗಿದ್ದು, ಈ ರಸ್ತೆಯಲ್ಲಿ ಯಾವುದೇ ತಡೆಗೋಡೆಗಳು ಇಲ್ಲದೆ ಕಾಮಗಾರಿ ನಡೆಯುತ್ತಿದೆ. ಜನರ ಯಾವುದೇ ಸುರಕ್ಷತೆಯ ಬಗ್ಗೆ ಎಚ್ಚರ ವಹಿಸದೆ ಕೆಲಸ ಮಾಡಿರುವ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಅನಾಹುತಗಳಿಗೆ ಯಾರು ಕಾರಣ? ನೀವು ನೋಡುತ್ತಿರುವ ದೃಶ್ಯಾವಳಿಯಲ್ಲಿ ಗುಡ್ಡಗಳ ಎತ್ತರದಿಂದ ಬೀಳುವ ಮಣ್ಣು ರಸ್ತೆ ಬದಿಯಲ್ಲಿ ಬಿದ್ದಿದೆ. ಏನಾದರೂ ದೊಡ್ಡ ಮಟ್ಟದ ಅನಾಹುತ ಆಗುವ ಮುಂಚೆಯೇ ಎಚ್ಚರ ವಹಿಸಿದ್ರೆ ಒಳ್ಳೆಯದು. ಈ ನಿಟ್ಟಿನಲ್ಲಿ ಯಾವುದೇ ಕೆಲಸ ಆಗಿಲ್ಲ. ಗುಂಡಿಗಳ ನಡುವೆ ಓಡಾಡುತ್ತಿರುವ ವಾಹನಗಳ ಪರದಾಟವೂ ಕೂಡ ಹೆಚ್ಚಾಗಿದೆ. ಕೇವಲ ಜಲ್ಲಿ ಪುಡಿ ಜಲ್ಲಿಗಳಿಂದ ಗುಂಡಿಗಳನ್ನು ಮುಚ್ಚುವುದರಿಂದ ಗುಂಡಿಗಳು ಮುಚ್ಚಲು ಸಾಧ್ಯವಿಲ್ಲ. ಮಳೆಗಾಲದ ಕಾರಣವನ್ನೇ ಮುಂದಿಟ್ಟುಕೊಂಡು ರಸ್ತೆ ಕಾಮಗಾರಿಯು ತಡವಾಗುತ್ತಿದೆ. ಇದಕ್ಕೆ ಜವಾಬ್ದಾರಿ ಯಾರು? ಒಟ್ಟಾರೆ ಈಗಲಾದರೂ ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿಯ ಗುತ್ತಿಗೆದಾರನು ಅನಾಹುತಗಳ ಮುಂಚೆಯೇ ತಡೆಗೋಡೆಗಳ ಬಗ್ಗೆ ಕ್ರಮಕ್ಕೆ ಮುಂದಾಗಬೇಕು ಎಂಬುದೇ ತೀರ್ಥಹಳ್ಳಿ ಆಗುಂಬೆ ರಸ್ತೆ ಮೂಲಕ ಸಂಚರಿಸುವ ವಾಹನ ಸವಾರರ ಅಭಿಪ್ರಾಯವಾಗಿದೆ.